ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನು, ಕೃಪಾಭರಿತನು, ಮಹಾಮಹಿಮನು ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ, ನಿನ್ನನ್ನು ಹಾಡುವಂಥ, ನಿನ್ನನ್ನು ಸ್ತುತಿಸುವಂಥ, ನಿನ್ನನ್ನು ಕೊಂಡಾಡುವಂಥ ಈ ಸುಮಧುರ ಸಮಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಈ ಒಂದು ಸಂದರ್ಭವನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ. ಸ್ವಲ್ಪ ಹೊತ್ತು ಕರ್ತನೆ, ನಿನ್ನ ವಾಕ್ಯದ ಮುಖಾಂತರವಾಗಿ, ಸತ್ವೇದದ ಮುಖಾಂತರವಾಗಿ, ಹಾಡುಗಳನ್ನು ಹಾಡುವುದರ ಮುಖಾಂತರವಾಗಿ ತಂದೆಯೇ, ನಿನ್ನನ್ನು ಗೌರವಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಮನಃಶಾಂತಿಯನ್ನು ಕಾಪಾಡುವುದಕ್ಕಾಗಿ ನಾವೆಲ್ಲರೂ ನಿನ್ನ ಆಲಯದಲ್ಲಿ ಬಂದು ಸೇರಿ ನಿನ್ನನ್ನು ಗುಣಗಾನ ಮಾಡುವಂಥ ಸಂದರ್ಭದಲ್ಲಿ ನಿನ್ನ ಪವಿತ್ರ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತೇವೆ. ದಾವೀದನು ಹೇಳಿರುವ ಪ್ರಕಾರವಾಗಿ ನಾವು ನೀನು ಮಾಡಿರ್ತಕ್ಕಂಥ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಂತೆ ಪ್ರತಿಯೊಂದೊಂದು ಕ್ಷಣಕ್ಕೂ ತಂದೆಯೇ ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ನಾವೆಲ್ಲರೂ ಏಕಾಗ್ರತೆಯಿಂದ ಕುಳಿತು ನಿನ್ನ ವಾಕ್ಯವನ್ನು ಆಲಿಸಿ ಆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ಕರ್ತನೆ ನಾವು ಮನಸ್ಸು ಮಾಡಲಿಕ್ಕೆ ಆಗ್ತಕ್ಕಂಥ ವಿಶೇಷ ಒಂದು ಗುಣವನ್ನು ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನಮ್ಮ ಸಭೆಯನ್ನು ನೀನು ಕಾಪಾಡಿದ್ದು ನಿನಗೆ ಸ್ತೋತ್ರವಾಗಲಿ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬವನ್ನು ಕರ್ತನೆ ನೀನು ಆಶೀರ್ವದಿಸಿದ್ದಿ. ಕುಟುಂಬದಲ್ಲಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಬಾಳಿ ಬದುಕುವುದಕ್ಕೆ ಒಳ್ಳೆಯ ಚೈತನ್ಯವನ್ನು, ಒಳ್ಳೆಯ ಬುದ್ಧಿ ಜ್ಞಾನವನ್ನು ಕರ್ತನೆ ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ತಂದೆಯೇ, ಅನೇಕರು ಕಾಯಿಲೆ ಕಷ್ಟಗಳಿಂದ ಬಳಲುತ್ತಿರುವಂಥ ಸಂದರ್ಭದಲ್ಲಿ ತಂದೆಯೇ, ಅವರಿಗಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರತಿಯೊಬ್ಬೊಬ್ಬರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಳ್ಳೆಯ ಆಶೀರ್ವಾದವನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ತಂದೆಯೇ, ನಾವು ಈ ಒಂದು ಸಂದರ್ಭದಲ್ಲಿ ನಿನ್ನನ್ನು ಕೊಂಡಾಡುವಂಥ ಒಂದು ಒಳ್ಳೆಯ ಸುಯೋಗ ಮನಸ್ಸನ್ನು ನೀನು ಕೊಟ್ಟಿದ್ದಿ. ಈ ಒಂದು ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ಇವತ್ತಿನ ದಿವಸದಲ್ಲಿ ಕರ್ತನೆ, ನಾವು ಮಾಡಿದ ಪ್ರತಿಯೊಂದೊಂದು ಕಾರ್ಯವು ನಿನಗೆ ಮೆಚ್ಚುಗೆಯಾಗಿರಲೆಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಅಯ್ಯೋ ತಂದೆಯೇ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಭೆಯಿಂದ ಆ ಹಿರಿಯ ಜೀವಿಯನ್ನು ನಾವು ಕಳೆದುಕೊಂಡು ಪರಿತಪಿಸ್ತಾ ಇದ್ದೇವೆ. ಆ ಒಂದು ಆತ್ಮಕ್ಕೆ ಶಾಂತಿಯನ್ನು ದಯಪಾಲಿಸಿದ್ದೆ ಎಂದು ನಾವು ನೆನೆಸುತ್ತೇವೆ. ತಂದೆಯೇ, ನಮ್ಮ ಸಭೆಯಿಂದ ಆತನು ನಿನ್ನ ಹತ್ತಿರಕ್ಕೆ ನಿನ್ನ ಬಲಪಾರ್ಶ್ವದಲ್ಲಿ ಬಂದು ಸೇರಿ ಆತನು ಈ ಲೋಕದಲ್ಲಿ ಮಾಡಿರ್ತಕ್ಕಂಥ ಸಕಲ ಕಾರ್ಯಗಳನ್ನು ನಾವು ಜ್ಞಾಪಕ ಮಾಡುವಂತೆ ಪ್ರೇರಣೆ ನೀನು, ಆ ಬುದ್ಧಿಯನ್ನು ನೀನು ಕೊಟ್ಟಿದ್ದು ನಿನಗೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಂದೊಂದು ರಕ್ತ ಸಂಬಂಧಿಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆತನ ಒಂದು ಭೂಸ್ಥಾಪನೆ ಕಾರ್ಯಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರು ಮುಟ್ಟುವ ಸ್ಥಳಕ್ಕೆ ಸುರಕ್ಷಿತವಾಗಿ ಮುಟ್ಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕೃಪೆಯನ್ನು ನೀನು ಕೊಟ್ಟಿದ್ದೇ ನಿನಗೆ ಸ್ತೋತ್ರವಾಗಲಿ. ತಂದೆಯೇ, ಆ ಕುಟುಂಬದ ಪ್ರತಿಯೊಬ್ಬೊಬ್ಬರನ್ನು ನೀನು ಹೆಸರಾಗಿ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಆತನು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ರಕ್ತ ಸಂಬಂಧಿಕರನ್ನು, ಅಕ್ಕ ತಂಗಿಯರನ್ನು, ತಂಗಿ ಮತ್ತು ಅವರ ಬಂಧು ಬಳಗವನ್ನು ನೀನು ವಿಶೇಷವಾದ ರೀತಿಯಲ್ಲಿ ಸಮಾಧಾನದೆಡೆಗೆ ಕರೆದೊಯ್ಯಿ ಅವರ ಜೀವಿತಕ್ಕೆ ಒಳ್ಳೆಯ ಮಾರ್ಗದರ್ಶಕನಾಗಿ ಅವರು ಮಾಡತಕ್ಕಂಥ ಮುಂದಿನ ಆಲೋಚನೆಗಳು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇರುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಕ್ರೈಸ್ತತ್ವವನ್ನು ನಾವು ಸ್ಥಿರವಾಗಿ ಇಟ್ಟುಕೊಂಡು ಅನ್ಯರಿಗೆ ಮಾದರಿಯಾಗಿ ಬಾಳಿ ತೋರಿಸುವ ಒಂದು ನಿಟ್ಟಿನಲ್ಲಿ ತಂದೆಯೇ, ನಾವು ಅನೇಕರಿಗೆ ಮಾದರಿಯಾಗ್ತಕ್ಕಂಥ ಜೀವಿತವನ್ನು ನೀನು ನಮಗೆ ಕೊಟ್ಟು ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗಾಗಿ ತಂದೆಯೇ ನಾವು ಪ್ರಾರ್ಥಿಸುವಾಗ ನಮಗೆ ಒಳ್ಳೆಯ ನಾಯಕನಿಗಾಗಿ ನಾವು ಪ್ರಾರ್ಥಿಸಿ ನಿನ್ನ ಮುಖಾಂತರವಾಗಿ ಒಳ್ಳೆಯ ನಾಯಕನನ್ನು ನಾವು ಪಡೆದುಕೊಂಡಿದ್ದೇವೆ. ನಮ್ಮ ಸಂಸ್ಥೆಯ ಅಭಿವೃದ್ಧಿ ಪಥಕ್ಕೆ ನಡೆಯುವ ಹಾಗೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಸೇವಕರು ತಂದೆಯ ನಿಯತ್ತಿನಿಂದ ಸೇವೆ ಮಾಡಿ ತಮ್ಮ ಸಂಸ್ಥೆ, ನಮ್ಮ ಧರ್ಮ, ನಮ್ಮ ಜಾತಿ ಅಭಿವೃದ್ಧಿ ಆಗಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನನ್ನ ಸಭೆಯನ್ನು ಆಶೀರ್ವದಿಸಿದ್ದಿ. ಸಭೆಯಲ್ಲಿ ಇರ್ತಕ್ಕಂಥ ಯೌವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಯೌವನದಲ್ಲಿ ಬರ್ತಕ್ಕಂಥ ಶೋಧನೆಗಳನ್ನು ಜಯಿಸ್ತಕ್ಕಂಥ ಶಕ್ತಿ ಆ ನಿನ್ನ ಮಕ್ಕಳಿಗೆ ದಯಪಾಲಿಸು.
ತಂದೆಯೇ, ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿದವರಾಗಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡವರಾಗಿ ನಿನಗೆ ಘನ ಮಾನ ಮಹಿಮೆ ತರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ತಂದೆಯೇ, ಅವರಿಗೆ ಕೊಟ್ಟಿರ್ತಕ್ಕಂಥ ಮಹಾ ದೊಡ್ಡ ಜವಾಬ್ದಾರಿಗಾಗಿ ನಿನ್ನನ್ನು ವಂದಿಸುವವನಾಗಿದ್ದೇನೆ. ಅವರಿಗೆ ತಮ್ಮ ತಮ್ಮ ಕುಟುಂಬ ನಿಭಾಯಿಸತಕ್ಕಂಥ ಒಳ್ಳೆಯ ಜ್ಞಾನವನ್ನು ನೀನು ಕೊಟ್ಟಿದ್ದಿ ತಂದೆಯೇ. ಕುಟುಂಬವನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಶಾಂತಿ, ಸಮಾಧಾನ, ಸೌಹಾರ್ದತೆ, ಪ್ರೀತಿಯನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿಕ್ಕಾಗ್ತಕ್ಕಂಥ ಕೃಪೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವನಾಗಿದ್ದೇನೆ. ತಂದೆಯಾದ ಯೇಸುವೆ, ಅನೇಕ ರೀತಿಯಿಂದ ನಮಗೆ ನೀನು ಉಪಕಾರವನ್ನು ಮಾಡಿದ್ದಿ. ಅದೇ ಪ್ರಕಾರವಾಗಿ ತಂದೆಯೇ, ರೈತಾಪಿ ವರ್ಗಗಳ ಜೀವಿತಕ್ಕಾಗಿ ನಾನು ಪ್ರಾರ್ಥಿಸುವಾಗ ಅವರ ದುಡಿಮೆಯು ಕೈ ತಪ್ಪಿರುವುದು ನಿನಗೆ ಗುರುತಿದೆ ತಂದೆಯೇ. ಅತಿವೃಷ್ಟಿಯಿಂದ ಎಲ್ಲ ಹೊಲಗಳ ಫಸಲುಗಳು ಹಾಳಾಗಿವೆ ಎಂದು ನಾವು ನೆನೆಸುತ್ತೇವೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ನಾವು ಫಲವನ್ನು ಕಾಣದೆ ನಿನ್ನ ಕಡೆ ಕರ್ತನೆ ನಾವು ಮುಖ ಮಾಡಿ ಪ್ರಾರ್ಥಿಸುವವರಾಗಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ತಂದೆಯೇ, ಅವರ ಹೊಲಗಳು ಸಮೃದ್ಧವಾಗಿ ಬೆಳೆದು ಕಳೆದುಕೊಂಡಿರ್ತಕ್ಕಂಥ ಫಸಲು ಅದನ್ನು ಮತ್ತೆ ಪಡೆದುಕೊಳ್ಳಲಿಕ್ಕಾಗ್ತಕ್ಕಂಥ ಕೃಪೆ, ಒಳ್ಳೆಯ ವಾತಾವರಣವನ್ನು ನೀನು ಸೃಷ್ಟಿ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ಈ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು, ಈ ಭೂಲೋಕವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿದಾಗ ಈ ಭೂಲೋಕದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವೆಲ್ಲರೂ ಪರದಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇಶಗಳ ಮಧ್ಯೆ ಆಗ್ತಕ್ಕಂಥ ಯುದ್ಧ ಕಲಹಗಳ ಬಗ್ಗೆ ಕರ್ತನೆ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರು ಒಳ್ಳೆಯದನ್ನು ಯೋಚನೆ ಮಾಡಿ ಸ್ನೇಹ ಭಾವದಿಂದ ಬಾಳಿ ಬದುಕಿ ಕರ್ತನೆ ಈ ಲೋಕದಲ್ಲಿ ನಾವೆಲ್ಲರೂ ಶಾಂತಿ ಮತ್ತು ಪ್ರೀತಿಯನ್ನು ಹಂಚಿಕೊಂಡು ಬಾಳಲಿಕ್ಕಾಗ್ತಕ್ಕಂಥ ಒಂದು ಒಳ್ಳೆಯ ಜ್ಞಾನವನ್ನು ನೀನು ನಮಗೆ ದಯಪಾಲಿಸು. ಅದೇ ಪ್ರಕಾರವಾಗಿ ತಂದೆಯೇ, ನಮ್ಮ ಭಾರತ ದೇಶವನ್ನು, ನಮ್ಮ ಕರ್ನಾಟಕ ರಾಜ್ಯವನ್ನು ನೀನು ಆಶೀರ್ವದಿಸಿದ್ದೆ, ನಿನಗೆ ಸ್ತೋತ್ರವಾಗಲಿ. ನಮ್ಮ ಈ ರಾಜ್ಯದಲ್ಲಿ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಪ್ರತಿಯೊಂದೊಂದು ಜನಾಂಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬೊಬ್ಬರು ತಮ್ಮ ಧರ್ಮದ ಶ್ರೇಯಸ್ಸಿಗಾಗಿ ಪರಿತಪಿಸುವಾಗ ಅದರಲ್ಲಿ ಹೆಚ್ಚಿನ ಜ್ಞಾನವನ್ನು ಹೊಂದಲಿಕ್ಕಾಗ್ತಕ್ಕಂಥ ಕೃಪೆ, ಹೆಚ್ಚಿನ ಪ್ರೀತಿಯನ್ನು ಹೊಂದಿದವರಾಗುವ ಹಾಗೆ, ಹೆಚ್ಚಿನ ತಾಳ್ಮೆಯನ್ನು ಅವರು ಪಡೆದುಕೊಂಡವರಾಗಿ ಪ್ರತಿಯೊಬ್ಬೊಬ್ಬರ ಬಗ್ಗೆ ಗೌರವವನ್ನು ಇಟ್ಟುಕೊಂಡು ನಾವು ಜೀವಿಸಿದ್ದೆ. ಆದರೆ ನಿಜಕ್ಕೂ ಈ ಲೋಕದಲ್ಲಿ ತಂದೆಯೇ, ಯಾವ ಜಗಳಗಳು, ಕಲಹಗಳು ಆಗದೇ ಇರುತ್ತದೆ ಎಂದು ನಾವು ನೆನೆಸುತ್ತೇವೆ. ಶಾಂತಿ, ಪ್ರೀತಿ ಮತ್ತು ವೈರಿಯನ್ನು ಪ್ರೀತಿಸ್ತಕ್ಕಂಥ ಒಳ್ಳೆಯ ಗುಣವನ್ನು ನೀನು ನಮಗೆ ಕಲಿಸಿದ್ದಿ ತಂದೆಯೇ. ಅದೇ ಪ್ರಕಾರವಾಗಿ ನಾವು ಅದನ್ನು ಪೂರ್ತಿಯಾಗಿ ಅರಿತವರಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಾಗಿ ನಾವೆಲ್ಲರೂ ಲೋಕದಲ್ಲಿ ಶಾಂತಿ ಕಾಪಾಡುವುದಕ್ಕೆ ಶ್ರಮಿಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ಮುಂಜಾನೆಯಿಂದ ಇಲ್ಲಿಯವರೆಗೂ ದುಡಿದು ದಣಿದು ಬಂದಿರತಕ್ಕಂಥ ಎಲ್ಲ ಸ್ತ್ರೀ ವರ್ಗಕ್ಕೆ, ಪುರುಷ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುವಾಗ ತಂದೆಯೇ, ಅವರಿಗೆ ಸುಖವಾದ ನಿದ್ರೆಯನ್ನು ನೀನು ದಯಪಾಲಿಸು. ರಾತ್ರಿಯಲ್ಲಿ ಬರ್ತಕ್ಕಂಥ ಎಲ್ಲ ಹುಳು ಹುಪ್ಟಿಗಳ ಬಾಧೆಯಿಂದ ದೂರವಿರಿಸಿ ಅವರ ಹಾಸಿಗೆ ಸುತ್ತಲೂ ದೇವದೂತರ ಕಾವಲಾಗಿರಿಸಿ ಪ್ರತಿಯೊಬ್ಬೊಬ್ಬರನ್ನು ನೀನು ರಕ್ಷಣೆ ಮಾಡುವ ತಂದೆಯಾಗಿದ್ದಿ ಎಂದು ನಾವು ನೆನೆಸುತ್ತೇವೆ. ನಾಳಿನ ದಿವಸವು ನಮಗೆ ಶುಭಕರ ದಿನವಾಗಿರಲಿ ತಂದೆಯೇ. ನಾಳಿನ ದಿವಸದಲ್ಲಿ ನಿನ್ನ ಹೆಸರಿನ ಮುಖಾಂತರವಾಗಿ ಆ ದಿವಸವನ್ನು ಪ್ರಾರಂಭ ಮಾಡುವಾಗ ಅಂದಿನ ದಿವಸ ನಾವು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಕೆಲಸಕ್ಕೆ ನಿರೀಕ್ಷಿತವಾಗಿರ್ತಕ್ಕಂಥ ಫಲವನ್ನು ಕಾಣಲಿಕ್ಕಾಗ್ತಕ್ಕಂಥ ಆ ಕೃಪೆ ದಯಪಾಲಿಸು. ಇನ್ನು ಚಿಕ್ಕ ಮಕ್ಕಳನ್ನು ನೀನು ಆಶೀರ್ವದಿಸು. ಆ ಮಕ್ಕಳು ವಿದ್ಯೆ ಕಲಿಯುವಾಗ ತಂದೆಯೇ ಏಕಾಗ್ರತೆಯಿಂದ ಸರಿಯಾದ ಶಾಲೆಗೆ ಹೋಗಿ ಅಲ್ಲಿ ಉನ್ನತವಾಗಿ ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆಯನ್ನು ನೀನು ದಯಪಾಲಿಸು. ಇನ್ನೂ ಅನೇಕ ವಿಷಯಗಳನ್ನು ನಾನು ಬೇಡಿದ ಮತ್ತು ಬೇಡದೆ ಬಿಟ್ಟಿರ್ತಕ್ಕಂಥ ಸಕಲ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಮುದ್ದು ಮಗನ ಮೂಲಕ ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.